ಆರೆಂಜ್ ತರ್ತೀವಿ. ಆರೆಂಜ್ ತಿಂದಾದಮೇಲೆ ಆ ಹೊಟ್ಟನ್ನು ಸುಲಿದು ಬಿಸಾಡಬಾರ್ದು. ಬಿಸಾಡೋ ಬದಲು ಈ ರೀತಿ ನಾವು ಫೇಸ್ ಪ್ಯಾಕ್ ಪೌಡರ್ ಆಗಿ ಮಾಡಿ ಸ್ಟೋರ್ ಮಾಡಿ ಎತ್ತಿಟ್ಕೋಬೋದು. ಫೇಸ್ಗೆ ತುಂಬ ಒಳ್ಳೆಯದು. ಇದರಲ್ಲಿರೋ ಪ್ರಾಪರ್ಟೀಸಿಂದ ಫೇಸು ಸ್ಕಿನ್ ಗ್ಲೋ ಆಗುತ್ತೆ ಮತ್ತು ಸ್ಪಾಟ್ಸ್ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಆರೆಂಜ್ ಸಿಪ್ಪೆನೆಲ್ಲ ತೆಗೆದು ನೆರಳಲ್ಲೇ ಒಣಗಿಸ್ಕೊಂಡಿದ್ದೀನಿ. ಒಣಗಿಸ್ಕೊಂಡಿರೋ ಆರೆಂಜ್ ಸಿಪ್ಪೆನ ಫುಲ್ಲು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ಪೌಡ್ರ್ ಮಾಡಿ ನಾವು ಈ ಪೌಡರ್ನ ಸ್ಟೋರ್ ಮಾಡಿಕೊಂಡು ಫೇಸ್ ಪ್ಯಾಕ್ಗಳಿಗೆಲ್ಲ ಬಳಸ್ಕೋಬೋದು. ನಾನು ನುಣ್ಣಕ್ಕೆ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನುಣ್ಣಕ್ಕೆ ಪೌಡ್ರ್ ಇಲ್ಲ ಅಂದರೆ ನಾವು ಜರಡಿ ಮಾಡಿಕೊಂಡು ಅದನ್ನು ಸಾಫ್ಟಾಗಿ ಪೌಡ್ರು ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಇದು ಒಂಚೂರು ತರಿಯಾಗಿಲ್ಲ, ನುಣ್ಣಕ್ಕಿರೋದನ್ನು ಒಂದು ಸ್ಪೂನಷ್ಟು ಪೌಡರ್ನ ತೊಗೊಂಡು ಅದಕ್ಕೆ ನಾನಿಲ್ಲಿ ಕರ್ಡ್ ಹಾಕ್ಕೋತಾ ಇದ್ದೀನಿ. ಗಟ್ಟಿಯಾಗಿರೋ ಮೊಸರು ಹಾಕ್ಕೊಂಡು ಅಥವಾ ರೋಸ್ ವಾಟರ್ ಇದ್ದರೆ ರೋಸ್ ವಾಟರ್ನೂ ಸಹ ಹಾಕ್ಕೋಬೋದು. ಮೊಸರಿಂದ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಮಗೆ ಮೊಸರು ನೋಡಿಕೊಂಡು ಸಾಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಥರ ಮಾಡಿಕೊಂಡು ಇದನ್ನು ನಾವು ಫೇಸ್ಗೆ ಅಪ್ಲೈ ಮಾಡಿಕೊಂಡು ಒಂದು 20 ಮಿನಿಟ್ಸ್ ಬಿಟ್ಟು ಅದು ಫುಲ್ ಡ್ರೈ ಆದಮೇಲೆ ನಾರ್ಮಲ್ ವಾಟರಿಂದ ಸ್ವಲ್ಪ ಮಸಾಜ್ ಮಾಡಿ ವಾಶ್ ಮಾಡೋದ್ರಿಂದ ಸ್ಕಿನ್ನು ಗ್ಲೋ ಆಗ್ತಾ ಬರುತ್ತೆ ಮತ್ತು ಸ್ಪಾಟ್ಸ್, ಪಿಂಪಲ್ ಸ್ಪಾಟ್ಸ್ ಎಲ್ಲ ಇರುತ್ತಲ್ಲ ಆ ಸ್ಪಾಟ್ಸ್ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ ಈ ರೀತಿ ಮಾಡೋದ್ರಿಂದ. ಈ ರೀತಿ ನಾವು ಆರೆಂಜನ್ನ ತಿಂದಾದಮೇಲೆ ಆ ಹೊಟ್ಟನ್ನು ಬಿಸಾಡ್ದಿರ ರಿಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಅಪ್ಲೈ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಒಂದು 10 to 15 ಮಿನಿಟ್ಸ್ ಬಿಟ್ಟು ಅದು ಫುಲ್ ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಈ ರೀತಿ ಮಸಾಜ್ ಮಾಡಿಕೊಂಡು ನಾವು ಫೇಸ್ಗೂ ಇದೇ ರೀತಿ ಅಪ್ಲೈ ಮಾಡಿ ಲೈಟಾಗಿ ಡ್ರೈ ಆದಮೇಲೆ ಮಸಾಜ್ ಮಾಡ್ಕೋಬೇಕು. ಮಸಾಜ್ ಮಾಡಿಕೊಂಡು ನಾರ್ಮಲ್ ವಾಟರಿಂದ ವಾಶ್ ಮಾಡಿಕೊಂಡ್ರೆ ಸ್ಕಿನ್ ಗ್ಲೋ ಆಗ್ತಾ ಬರುತ್ತೆ, ಆ ಸ್ಪಾಟ್ಸ್ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಈ ರೀತಿ ನಾವು ಆರೆಂಜನ್ನು ತಿಂದು ಸಿಪ್ಪೆನ ಬಿಸಾಡೋ ಬದಲು ಅದನ್ನು ಪೌಡ್ರ್ ಮಾಡಿ ಸ್ಟೋರ್ ಮಾಡಿ ಎತ್ತಿಟ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದು ನಾವು ಈ ರೀತಿ ಬಿರಿಯಾನಿ ಅಥವಾ ರೈಸ್ ಐಟಮ್ಸ್ ಏನಾದರೂ ತಂದಾಗ ಬಾಕ್ಸ್ಗಳು ಬರುತ್ತೆ. ಈ ಬಾಕ್ಸ್ಗಳನ್ನ ವೇಸ್ಟು ಅಂತ ಬಿಸಾಡೋ ಬದಲು ನಾವು ಈ ರೀತಿ ಬಾಕ್ಸ್ನ ರೆಡಿ ಮಾಡಿಕೊಂಡು ಸ್ಟೋರ್ ಮಾಡೋದಕ್ಕೆ, ಫ್ರಿಜ್ಜಲ್ಲೆಲ್ಲ ಸ್ಟೋರ್ ಮಾಡೋದಕ್ಕೆ ಒಂದು ಬಾಕ್ಸ್ನ ರೆಡಿ ಮಾಡ್ಕೋಬೋದು. ಇಲ್ಲಿ ನಾನು ಬಿರಿಯಾನಿ ಬಾಕ್ಸನ್ನು ತೊಗೊಂಡಿದ್ದೀನಿ. ಬಾಕ್ಸ್ನ ವಾಶ್ ಮಾಡಿಕೊಂಡು ಫುಲ್ ಡ್ರೈ ಆದಮೇಲೆ ನಾನಿಲ್ಲಿ ಒಂದು ಕವರ್ ತೊಗೊಂಡಿದ್ದೀನಿ. ಈ ರೀತಿ ಕವರ್ಸು ನಾವು ತರಕಾರಿ ತಂದಾಗೆಲ್ಲ ಕೊಡ್ತಾ ಇರ್ತಾರೆ. ಆ ಕವರ್ನ ನಾವು ಈ ರೀತಿ ಆ ಬಾಕ್ಸ್ಗೆ ಹಾಕ್ಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ತೊಗೊಂಡು ನಾವು ಹೇರ್ ಬ್ಯಾಂಡ್ ಯೂಸ್ ಮಾಡ್ತೀವಲ್ಲ ಆ ರಬ್ಬರ್ ಬ್ಯಾಂಡನ್ನು ಆ ಕವರ್ಗೆ ಸೇರಿಸ್ಬಿಟ್ಟು ಈ ರೀತಿ ಉಲ್ಟಾ ಮಾಡ್ಕೋಬೇಕು. ಕವರ್ನ ಉಲ್ಟಾ ಮಾಡಿಕೊಂಡು ಸೇಫ್ಟಿ ಪಿನ್ ತೊಗೊಂಡು ಒಂದು ಪಿನ್ ಆದರೆ ಈ ರೀತಿ ಹಾಕ್ಕೋಬೇಕು. ಒಂದು ಪಿನ್ ಆಗಲಿಲ್ಲ ಅಂದರೆ ನಾವು ದೊಡ್ಡ ಪಿನ್ ಆದರೆ ಒಂದೇ ಪಿನ್ ಸಾಕಾಗುತ್ತೆ. 2 ಪಿನ್ನ ಸೇರಿಸ್ಬಿಟ್ಟು ಒಂದಕ್ಕೊಂದು ನಾವು ಇಲ್ಲಿ ಜಾಯಿನ್ ಮಾಡ್ಕೋಬೇಕು. ಕೆಳಗಡೆ ಈ ರೀತಿ ಜಾಯಿನ್ ಮಾಡಿಕೊಂಡ್ರೆ ನಮಗೆ ಒಂದು ಸ್ಟೋರೇಜ್ ಬಾಕ್ಸ್ ರೆಡಿ ಆಗುತ್ತೆ. ನಾವು ಹಸಿಮೆಣಸಿನ್ಕಾಯಿ, ಶುಂಠಿ ಅಥವಾ ಚಿಕ್ಕ ಚಿಕ್ಕ ಐಟಮು ಈ ಬೀನ್ಸ್ ಎಲ್ಲ ಕಟ್ ಮಾಡಿ ನಾವು ಸಹ ಈ ರೀತಿ ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಎತ್ತಿಟ್ಕೋಬೋದು. ಫ್ರಿಜ್ಜಲ್ಲಿ ಇಡೋದಕ್ಕೆ ನಾವು ಹೊರಗಡೆನೂ ಸಹ ಇಟ್ಕೋಬೋದು. ಈ ರೀತಿ ರೆಡಿ ಮಾಡಿಕೊಂಡು ಈ ಬಾಕ್ಸಲ್ಲಿ ನಾವು ಏನಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು. ರಬ್ಬರ್ ಬ್ಯಾಂಡ್ ಹಾಕಿರೋದ್ರಿಂದ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದಾಗ ದೊಡ್ಡದಾಗುತ್ತೆ ಮತ್ತು ಚಿಕ್ಕದಾಗುತ್ತೆ. ಈ ರೀತಿ ಚಿಕ್ಕ ಚಿಕ್ಕ ಐಟಮ್ಸ್ನೆಲ್ಲ ಸ್ಟೋರ್ ಮಾಡೋದಕ್ಕೆ ಬಾಕ್ಸು ನಮಗೆ ರೆಡಿ ಆಗುತ್ತೆ. ನಾವು ಬಿಸಾಡೋ ಬಾಕ್ಸನ್ನ ಈ ರೀತಿ ನಾವು ಯೂಸ್ ಮಾಡ್ಕೋಬೋದು. ಫ್ರಿಜ್ಜಲ್ಲಾದರೂ ಇಟ್ಕೋಬೋದು, ಹೊರಗಡೆ ಆದರೂ ಇಟ್ಕೋಬೋದು. ಈ ರೀತಿ ಬಾಕ್ಸ್ನ ಯೂಸ್ ಮಾಡಿಕೊಂಡು ನಾವು ತೆಗಿಯೋದಕ್ಕೂ ಈಸಿಯಾಗಿರುತ್ತೆ, ಒಳಗಡೆ ಹಾಕಿ ನಾವು ಎತ್ತಿಟ್ಕೊಳ್ಳೋದಕ್ಕೂ ನಮಗೆ ಸುಲಭವಾಗಿರುತ್ತೆ. ಇದ್ರ ಮೇಲೆ ಬೇಕಂದರೆ ನಾವು ಕ್ಯಾಪನ್ನು ಸಹ ಹಾಕ್ಕೋಬೋದು. ಈ ರೀತಿ ನಾವು ಬಿರಿಯಾನಿ ಬಾಕ್ಸ್ಗಳನ್ನ ಬಿಸಾಡ್ದಿರ ರಿಯೂಸ್ ಮಾಡ್ಕೋಬೋದು. ಇದಕ್ಕೆ ಸ್ಕ್ವೇರ್ ಬಾಕ್ಸ್ಗಳು ಬಂದರೆ ಬಾಕ್ಸ್ ಟೈಪಲ್ಲಿರುತ್ತಲ್ಲ ಆ ಬಾಕ್ಸನ್ನಾದರೂ ಯೂಸ್ ಮಾಡ್ಕೋಬೋದು. ಈ ರೀತಿ ರೌಂಡ್ ಬಾಕ್ಸ್ಗಳನ್ನಾದರೂ ರಿಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಈ ರೀತಿ ಗ್ಲಾಸ್ ಬಾಟ್ಲಲ್ಲಿ ನಾವು ಏನಾದರೂ ಜ್ಯೂಸ್ ತೊಗೊಂಡಾಗ ಅಥವಾ ಬಾದಾಮ್ ಡ್ರಿಂಕ್ ಬರುತ್ತೆ ಆ ಬಾಟಲ್ಸ್ನ ತೊಗೊಂಡಾಗ ಅದನ್ನು ಕುಡಿದು ಬಾಟಲ್ನ ಬಿಸಾಡೋ ಬದಲು ನಾವು ರಿಯೂಸ್ ಮಾಡ್ಕೋಬೋದು. ಆ ಬಾಟಲ್ನ ನೀಟಾಗಿ ವಾಶ್ ಮಾಡಿ ಡ್ರೈ ಆದಮೇಲೆ ಅದಕ್ಕೆ ನೀರು ತುಂಬಿಟ್ಟು ನಾನು ಈ ರೀತಿ ಕಿಚನಲ್ಲಿ ಸ್ಟವ್ ಹಿಂದೆ ಆಗಲಿ ಅಥವಾ ಕಿಟಕಿನಲ್ಲಾಗಲಿ ನಾವು ಈ ರೀತಿ ಚಿಕ್ಕದಾಗಿ ಮನಿ ಪ್ಲ್ಯಾಂಟನ್ನು ಇಟ್ಕೊಂಡು ಡೆಕೋರೇಷನ್ಗೆ ಯೂಸ್ ಮಾಡ್ಕೋಬೋದು. ಬಾಟಲ್ನ ಹಾಗೆ ಬೇಡ ಅಂದರೆ ನಾವು ಪೇಂಟ್ ಮಾಡಿನೂ ಸಹ ಗಿಡಗಳನ್ನ ಇಟ್ಕೋಬೋದು. ಅಥವಾ ನಾವು ಪ್ಲಾಸ್ಟಿಕ್ ಹೂಗಳು ಬರುತ್ತಲ್ಲ ಅದನ್ನು ಇಡೋದಕ್ಕಾದರೂ ಬಾಟಲ್ನ ರಿಯೂಸ್ ಮಾಡ್ಕೋಬೋದು. ಬಿಸಾಡೋ ಬದಲು ನಾವು ಈ ರೀತಿ ಆ ಗ್ಲಾಸ್ ಬಾಟಲ್ಸ್ನ ರಿಯೂಸ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಗ್ಲಾಸ್ ಬಾಟಲಲ್ಲಿ ಈ ರೀತಿ ಸಿಂಪಲಾಗಿ ಚಿಕ್ಕದಾಗಿ ಮನಿ ಪ್ಲ್ಯಾಂಟನ್ನು ನಾನು ಸ್ಟವ್ವಿಂದ ಇಟ್ಟು ಡೆಕೋರೇಷನ್ಗೆ ಯೂಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮನೆಯಲ್ಲಿ ನಾವು ಮನಿ ಪ್ಲ್ಯಾಂಟನ್ನು ಬೆಳೆಸೋದಕ್ಕೆ ಈ ರೀತಿ ಚಿಕ್ಕ ಚಿಕ್ಕ ಬಾಟಲ್ಸ್ನ ರಿಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದು ನಾವು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ತೀವಿ ಅಥವಾ ನಾವೇ ಹೋಗಿ ತೊಗೊಂಬಂದಾಗ ಮೊಟ್ಟೆಗಳನ್ನ ತಂದಾಗ ಈ ರೀತಿ ಕಾರ್ಡ್ಬೋರ್ಡ್ ಬಾಕ್ಸ್ಗಳನ್ನ ಕೊಡ್ತಾರೆ. 12 ಮೊಟ್ಟೆ ಇಡೋದಕ್ಕೆ ಬರುತ್ತೆ. ಇದನ್ನು ನಾವು ಬಿಸಾಡೋ ಬದಲು ಹಾಗೆ ಇಟ್ಕೊಂಡ್ರೆ ಮತ್ತೆ ಮೊಟ್ಟೆ ತಂದಾಗ ನಾವು ಅದನ್ನು ಜೋಡಿಸ್ಕೊಳ್ಳೋದಕ್ಕಾದರೂ ರಿಯೂಸ್ ಮಾಡ್ಕೋಬೋದು.
ಒಂದು ಸರಿ ಮೊಟ್ಟೆ ಖಾಲಿ ಆದಮೇಲೆ ಮತ್ತೆ ಮೊಟ್ಟೆ ತಂದಾಗ ಅದನ್ನು ಇಡೋದಕ್ಕೆ ನಾವು ಪ್ಲಾಸ್ಟಿಕ್ ಬಾಕ್ಸನ್ನು ತೊಗೊಂಡು ಬರೋ ಬದಲು ಈ ರೀತಿ ಅದೇ ಬಾಕ್ಸನ್ನು ಸ್ವಲ್ಪ ದಿನ ಸ್ಟೋರ್ ಮಾಡೋದಕ್ಕೆ ರಿಯೂಸ್ ಮಾಡ್ಕೋಬೋದು. ಇದರಲ್ಲಿ ನಾವು ರಬ್ಬರ್ ಬ್ಯಾಂಡ್ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂಚೂರು ಸಹ ಒಡೆದೋಗಲ್ಲ, ಹಾಗೇ ಇರುತ್ತೆ. ಅಥವಾ ನಾವು ಈ ರೀತಿ ಚಿಕ್ಕ ಚಿಕ್ಕ ಐಟಮ್ಸ್ನ ಇಡೋದಕ್ಕೂ ಸಹ ರಿಯೂಸ್ ಮಾಡ್ಕೋಬೋದು. ಈ ಬಾಕ್ಸ್ಗಳನ್ನ ಸ್ವಲ್ಪ ದಿನ ಯೂಸ್ ಮಾಡಿ ನಾವು ಇನ್ನೊಂದು ಬಾಕ್ಸ್ ತಂದಾಗ ಬಿಸಾಡಿಬಿಟ್ಟು ಅದನ್ನು ಸಹ ಈ ರೀತಿ ರಿಯೂಸ್ ಮಾಡ್ಕೋಬೋದು. ಈ ರೀತಿ ಚಿಕ್ಕ ಚಿಕ್ಕ ಓಲೆ ಆಗಲಿ, ಚಿಕ್ಕ ಚಿಕ್ಕ ಕ್ಲಿಪ್ಸ್ ಆಗಲಿ, ಚಿಕ್ಕ ಚಿಕ್ಕದು ಸರಗಳೆಲ್ಲ ಬರುತ್ತಲ್ಲ, ಅದನ್ನು ನಾವು ಆ ಎಗ್ಗದು ಹೋಲ್ಸ್ ಇರುತ್ತಲ್ಲ ಅದರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ಮೇಲೆಗೆ ನಮಗೆ ಅಸಹ್ಯವಾಗಿ ಕಾಣುತ್ತೆ, ಅದು ಎಗ್ ಬಾಕ್ಸ್ ಥರ ಕಾಣುತ್ತೆ ಅಂತಂದರೆ ನಾವು ಪೇಪರಿಂದ ಪ್ಲೇನ್ ಶೀಟ್ ಆಗಲಿ ಅಥವಾ ಕಲರ್ ಗಮ್ ಶೀಟ್ ಬರುತ್ತಲ್ಲ ಅದರಿಂದನೂ ಸಹ ಅಂಟಿಸ್ಕೊಂಡು ಆ ಬಾಕ್ಸನ್ನು ಕವರ್ ಮಾಡಿಕೊಂಡು ನೀಟಾಗಿ ರಿಯೂಸ್ ಮಾಡ್ಕೋಬೋದು. ನಾವು ಬೇಡ ಅಂದಾಗ ಥ್ರೋ ಮಾಡಿ ಇನ್ನೊಂದು ಬಾಕ್ಸನ್ನು ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಮೇಲೆ ಕವರ್ ಇತ್ತಲ್ಲ, ಆ ಎಗ್ ಅಂತ ಕಾಣ್ತಾ ಇತ್ತಲ್ಲ, ಅದನ್ನು ತೆಗೆದ್ಬಿಟ್ಟು ನಾನು ಒಂದು ಪ್ಲೇನ್ ಶೀಟನ್ನು ಗಮ್ ಹಾಕಿ ಅಂಟಿಸ್ಕೋತಾ ಇದ್ದೀನಿ. ಫುಲ್ ಗಮ್ ಹಾಕಿ ಆದರೂ ಅಂಟಿಸ್ಕೋಬೋದು. ಈ ರೀತಿ ಡಬಲ್ ಸೈಡ್ ಗಮ್ ಟೇಪ್ ಹಾಕಿ ಸುತ್ತಲೂ ಅಂಟಿಸ್ಕೊಳ್ಳೋದ್ರಿಂದ ನೀಟಾಗೂ ಕಾಣುತ್ತೆ. ನಾವು ಹಿಂದೆಗೂ ಇದೇ ರೀತಿ ಒಂದು ಪೇಪರ್ನ ಶೀಟನ್ನು ಅಂಟಿಸ್ಕೊಂಡ್ರೆ ನೀಟಾಗೂ ಇರುತ್ತೆ ಆ ಬಾಕ್ಸು. ಈ ರೀತಿ ನಾವು ಎಗ್ ಬಾಕ್ಸ್ಗಳನ್ನ, ಕಾರ್ಡ್ಬೋರ್ಡ್ ಬಾಕ್ಸ್ಗಳನ್ನ ರಿಯೂಸ್ ಮಾಡ್ಕೋಬೋದು. ಸಣ್ಣ ಸಣ್ಣ ಐಟಮ್ನ ಸ್ಟೋರ್ ಮಾಡಿ ಡ್ರೆಸ್ಸಿಂಗ್ ಟೇಬಲಲ್ಲಿ ಇಟ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ನಮಗೆ ಈ ರೀತಿ ಬಾಕ್ಸ್ಗಳು. ನೆಕ್ಸ್ಟು ಟಿಪ್ ಬಂದು ಕಿಚನ್ ಕೌಂಟರ್ ಟಾಪ್ ಕ್ಲೀನ್ ಮಾಡೋದಕ್ಕಾಗಲಿ, ಸ್ಟವ್ ಕ್ಲೀನ್ ಮಾಡೋದಕ್ಕಾಗಲಿ ಈ ರೀತಿ ಬ್ಯಾಂಬೂ ಕಿಚನ್ ಟವಲ್ಸ್ನ ನಾನು ಆನ್ಲೈನಲ್ಲೇ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೆ. ನಾವು ಬೇಕು ಅಂದಾಗ ಈ ರೀತಿ ಒಂದು ಶೀಟನ್ನು ತೆಗೆದು ರಿಯೂಸ್ ಮಾಡ್ಕೋಬೋದು. ಮತ್ತು ಈ ರೋಲನ್ನು ನಾವು ಅಲ್ಲಿ ಇಲ್ಲಿ ಇಡೋ ಬದಲು ನಾವು ಅದಕ್ಕೆ ಇದೇ ರೀತಿ ಒಂದು ಶೀಟನ್ನು ತೊಗೊಂಡಾದ್ಮೇಲೆ ಅದನ್ನು ನೀಟಾಗಿ ಗಮ್ ಟೇಪ್ ಹಾಕಿ ಅಂಟಿಸ್ಬಿಟ್ಟು ಮತ್ತು ಯೂಸ್ ಮಾಡೋದಕ್ಕೆ ಎಲ್ಲಾದರೂ ನಾವು ಹ್ಯಾಂಗ್ ಆದರೂ ಮಾಡ್ಕೋಬೋದು. ಅಥವಾ ಅಲ್ಲಿ ಇಲ್ಲಿ ಇಡೋ ಬದಲು ಈ ರೀತಿ ಒಂದು ಚಿಕ್ಕದು ಒಂದು ಯಾವುದಾದ್ರೂ ಪೈಪ್ ಇದ್ದರೆ ಪೈಪ್ ತೊಗೋಬೋದು. ಅಥವಾ ಊದ್ಬತ್ತಿದು ಈ ರೀತಿ ರೋಲ್ಗಳೆಲ್ಲ ಬರುತ್ತಲ್ಲ ಚಿಕ್ಕ ಚಿಕ್ಕದು, ಆ ರೋಲ್ನ ಬಿಸಾಡೋ ಬದಲು ಈ ರೀತಿ ಕಾರ್ಡ್ಬೋರ್ಡ್ದು ಊದ್ಬತ್ತಿದಲ್ಲೆಲ್ಲ ಸಣ್ಣ ಸಣ್ಣದು ಒಂದು ರೋಲ್ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಆ ಪೈಪ್ ಥರ ಬರುತ್ತಲ್ಲ ಅದನ್ನು ಅರಿತು, ಪೈಪ್ ಇದ್ದರೆ ಪೈಪಾರು ತೊಗೋಬೋದು. ಚಿಕ್ಕದೊಂದು ತೊಗೊಂಡು ಅದರೊಳಗಡೆ ಒಂದು ದಾರ ಹಾಕ್ಕೊಂಡು ಈ ರೀತಿ ಗಂಟು ಹಾಕ್ಕೊಂಡು ಅದಕ್ಕೆ ನಾವು ಟಿಶ್ಯೂ ರೋಲ್ ಬರುತ್ತಲ್ಲ, ಟವಲ್ ರೋಲ್, ಅದನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ಹಾಕ್ಕೊಂಡು ಕಿಚನಲ್ಲಿ ಒಂದು ಮೊಳೆ ಎಲ್ಲಾದರೂ ಇದ್ದರೆ ಅಥವಾ ನಾವು ಸ್ಟಿಕ್ಕಿಂಗ್ ಗಮ್ದು ನಮಗೆ ಮೊಳೆಗಳು ಬರುತ್ತಲ್ಲ ಅದನ್ನು ಈ ರೀತಿ ನಾವು ಎಲ್ಲಾದರೂ ಟೈಲ್ಸ್ಗೆ ಈ ರೀತಿ ಸ್ಟಿಕ್ ಮಾಡಿಕೊಂಡು ಅಲ್ಲಿ ಈ ರೀತಿ ನಾವು ಈ ಟವಲ್ಸ್ನ ಈ ರೀತಿ ತಗ್ಲಾಕೋಬೋದು. ನಾವು ಬೇಕು ಅಂದಾಗ ಒಂದು ಶೀಟ್ನ ತೊಗೊಂಡು ಇನ್ನೊಂದು ಶೀಟ್ನ ಯೂಸ್ ಮಾಡೋದಕ್ಕೆ ನಮಗೆ ಈಸಿ ಆಗುತ್ತೆ. ಒಂದು ಕಡೆ ನಾವು ಈ ರೀತಿ ಸ್ಟೋರ್ ಮಾಡಿ ಇಟ್ಕೋಬೋದು. ಟಿಪ್ಸ್ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.